ಹೇಳ್ರಿ ನೀವು ಡಿ.ಕೆ. ಶಿವಕುಮಾರ್ ಗೊತ್ತಾ ನಿಮಗೆ? ಗೊತ್ತಿದ್ರೆ ಏನೆಲ್ಲ ಅವ್ರದ್ದು ಅಂಶಗಳು? ನಾವು ಟಿವಿನಾಗೆಲ್ಲ ನೋಡ್ತಾ ಇರ್ತೀವಿ, ಪೇಪರ್ ಎಲ್ಲ ಓದ್ತಾ ಇರ್ತೀವಿ. ಬೆಳಗಿನ ಜಾವ ಇದ್ದ ಡೈಲಿ ಸ್ಟೇಟ್ಮೆಂಟ್ಗಳು, ಅವ್ರದ್ದು ಮಾಸ್ ಸ್ಟೇಟ್ಮೆಂಟ್ಗಳು ಇರ್ತಿದ್ವಿ, ಡೈಲಿ ನೋಡ್ತಾ ಇದ್ವಿ. ಅವರು ಜೈಲಿಗೆ ಹೋಗಿ ಬಂದಾಗ 2021 ಜೈಲಿಗೆ ಹೋಗಿದ್ರು. ನಾವು ಇಡಿ ಕೇಸ್ನಾಗೆ ಜೈಲಿಗೆ ಹೋಗಿ ಬಂದ್ರು. ಜೈಲಿಗೆ 56 ದಿನ ಜೈಲಿಗೆ ಹೋಗಿ ಬಂದೆ. ಹೋಗಿ ಬಂದ ತಕ್ಷಣ ಇಲ್ಲಿ ಮಟನೂ ಕೂಡ 2023 ಕಾಂಗ್ರೆಸ್ ಪಕ್ಷ ಅಧಿಕಾರ ತರಲಿ ಅವರು ಕೂಡ ಶ್ರಮ ಇದೆ. 136 ಗೆಲ್ತೀವಿ ಅಂತೇಳಿ ಕೂಡ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರ, ಬೇರೆ ಯಾರು ಹೇಳಿಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬ್ ಹೇಳಿದ್ರೆ ಅದು ಏನು ಅವ್ರ ಸ್ಟೈಲ್, ಏನು ಆಟಿಟ್ಯೂಡ್, ಶಾಲ್ ಹಾಕೋಣದು, ಗಾಗಲ್ಸ್ ಹಾಕೋಣದು, ಅಂದ್ರೆ ಒಂದು ಮಾಸ್ ಲೀಡರ್. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಆಗಿ. ನಾನು ಡಿ.ಕೆ. ಶಿವಕುಮಾರ್ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಮಾಸ್ ಲೀಡರ್ ಡಿ.ಕೆ. ಶಿವಕುಮಾರ್. ಯಾಕಂದ್ರೆ ನಾವು ಕೂಡ ನೋಡ್ತಾ ಇದ್ದೀವಿ ಡೈಲಿ ಬೆಳಗಿನ ಜಾವ ಟಿವಿ ನೋಡಿದ್ರೆ, ಬೆಳಗ್ಗೆ ಎದ್ರು ಕೂಡ ಡಿ.ಕೆ. ಶಿವಕುಮಾರ್, ಸಾಯಂಕಾಲ ಎದ್ರು ಕೂಡ ಡಿ.ಕೆ. ಶಿವಕುಮಾರ್. ಜೈಲಿಗೆ ಹೋದಾಗ ಬಹಳ ಜನ ಹೇಳೋರ ಡಿ.ಕೆ. ಶಿವಕುಮಾರ್ ಹೊರಗಡೆ ಬಲ್ಲ, ರಾಜಕೀಯ ಮುಕ್ತಿ ಆಗುತ್ತೆ ಡಿ.ಕೆ. ಶಿವಕುಮಾರ್ದು, ಇದೇ ಅಂತ್ಯ ಆಗ್ಬೋದು ಅಂತೇಳಿ. ಬಟ್ ನಮಗೆ ಡಿ.ಕೆ. ಶಿವಕುಮಾರ್ ಅಭಿಮಾನಿಯಾಗಿ ನಮಗೆ ಉತ್ಸಾಹ ಏನಂದ್ರೆ, ನಾವು ಡಿ.ಕೆ. ಶಿವಕುಮಾರ್ ಅವರು ಹೊರಗಡೆ ಬಂದು ಪಕ್ಷ ಸಂಘಟನೆ ಮಾಡಿ ಅದೇನು ಬೆಂಗಳೂರಿನಾಗೆ ಮೇಕೆದಾಟು ವಾಕ್ ಫಾರ್ ವಾಟರ್ ಮಾಡಿದ್ರು, ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೊಂಟಾರೆ, ಎಲ್ಲ ಮಾಡಕ್ ಹೊಂಟಾರೆ. ಈ ಬಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಈಗ ಯುವಕರಿಗೆ ಜಾಸ್ತಿ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೊತ್ತಿರ್ಬೋದು ನಮಗೆ ಎಲ್ಲಾರು. ನಾವು ಕೂಡ ಯುವಕರು, ನಾವು ಡಿ.ಕೆ. ಶಿವಕುಮಾರ್ ಅಭಿಮಾನಿಯಾಗಿ, ನಾನು ಡಿ.ಕೆ. ಶಿವಕುಮಾರ್ ಅಭಿಮಾನಿಯಾಗಿ ಲಕ್ಷಾಂತರ ಜನ ಇದಾರೆ. ಈಗ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ, ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ರಿ, ಇನ್ನೂ ಒಳ್ಳೆ ಕೆಲಸ ಮಾಡ್ರಿ, ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅಭಿಮಾನಿಯಾಗಿ ಮನಸ್ಪೂರ್ವವಾಗಿ ಹೇಳ್ತೀವಿ. ಗೊತ್ತಾದ್ರೆ ಏನ್ ಇಷ್ಟ ಆಗುತ್ತೆ ಅವ್ರದ್ರೆ ನಿಮ್ಗೆ? ಅವ್ರದೊಂದು ಬೇಸ್ ವಾಯ್ಸ್ ಆಗ್ಲಿ, ಅವ್ರದೊಂದು ಗತ್ತಲ್ ಬರ್ತಾರಲ್ಲ, ಒಂದು ಶಾಲ್ ಹಾಕಿ ಸ್ಪೆಟ್ ಹಾಕಿ ಬರ್ತಾರಲ್ಲ, ಅದೊಂದು ಬಹಳ ಇಷ್ಟ. ಅವ್ರದ್ದು ಆಟಿಟ್ಯೂಡ್ ಇಂದ ಹಿಡ್ದು ಎಲ್ಲ ಇಂಪ್ರೆಸೇಷನ್ ಅಂತಾರ. ಹೌದಾ? ಒಟ್ಟು ಅವ್ರು ಬರೋದು ಮಾತಾಡೋದು ಇಷ್ಟ ನಿಂಗೆ? ಅವ್ರ ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾರಲ್ಲ, ಅದು ಬಹಳ ಇಷ್ಟ. ಧೈರ್ಯವಾಗಿ ಮಾತಾಡ್ತಾರಲ್ಲ, ಏನೇ ಇದ್ರು ಮಕ್ಕ ಕೊಡ್ದಂಗೆ, ಯಾರೇ ಇರ್ಲಿ ಏನೇ ಇರ್ಲಿ ಒಂದೇ ಗತ್ತಲ್ಲಿ ಒಂದ್ ಮಾತಾಡ್ತಾರಲ್ಲ, ಅದೊಂದ್ರೆ ಬಹಳ ಇಷ್ಟ ಆಗುತ್ತೆ. ಈಗ ಸಿಎಂ ಆಗ್ತಾರೆ, ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಅವ್ರು 100% ಮಾಡೇ ಮಾಡ್ತಾರ. ಅವ್ರು ಇಷ್ಟ ವರ್ಷ ವೇಟ್ ಮಾಡಿದಾರೆ, ಇಷ್ಟ ದಿನ ಆದ್ರೂ ವೇಟ್ ಮಾಡಾದ್ಮೇಲೆ ಇವಾಗ ಸಿಕ್ಕಿದೆ ಅಲ್ಲ, ಯೂಸ್ ಮಾಡ್ಕಂತಾರೆ ಅಂತ ಒಂದ್ ನಂಬಿಕೆ ಇದೆ. ಒಳ್ಳೆ ಕೆಲಸ ಮಾಡ್ತಾರ ಅವ್ರು. ನಿಂಗೆ ಅವ್ರು ಯಾಕಂದ್ರೆ ಇಷ್ಟ ಆಗ್ತದೆ? ಅವ್ರದ್ದು ಬೇಸ್ ವಾಯ್ಸ್ ಆಗ್ಲಿ, ಅವ್ರದ್ದು ಸ್ಟೈಲ್, ಅವ್ರದೊಂದು ಶಾಲು ಮತ್ತೊಂದು ಗಾಗಲ್ಸ್ ಹಾಕ್ತಾರಲ್ಲ, ಅದು ಬಹಳ ಇಷ್ಟ. ನಿಮ್ಗೆ ಡಿ.ಕೆ. ಶಿವಕುಮಾರ್ ಗೊತ್ತಾ? ಗೊತ್ತಿದ್ರೆ ಯಾವ ತರ, ಹೇಗೆ ಅವ್ರಿಗೆ ಹೇಗೆ ಇಷ್ಟ ಆಗ್ತಾರೆ ನಿಮಗೆ? ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಈಗ ಮುಂದಿನ ಮುಖ್ಯಮಂತ್ರಿಯಾಗಿ ಬುಧವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ ಅಂತ ನಮಗೆ ನ್ಯೂಸ್ ಬಂದಿದೆ. ಆತ ಮನುಷ್ಯ ಯಾವಾಗಲೂ ನಾವು ಅವರ ಅಭಿಮಾನಿಯಾಗಿ ಹೇಳ್ಬೇಕಂದ್ರೆ, ಆತ ಕೆಲವೊಂದು ಅವರು ಕೆಲವೊಂದು ಕಾರ್ಯಕ್ರಮದಲ್ಲಿ ಐ ಆಮ್ ನಾಟ್ ಎ ಲೀಡರ್, ಐ ಆಮ್ ಎ ಪಾರ್ಟಿ ವರ್ಕರ್ ಅಂತ ಅವರು ಎಲ್ಲ ಕಡೆ ಹೇಳ್ಕೊಂತ ಬಂದರು. ಒಂದು ಪಾರ್ಟಿ ವರ್ಕರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿದೆ ಅಂತ ನಮ್ದು ಇದು. ಅವರು ಯಾವುದೇ ಆಗಲಿ, ಅವರು ಕೇಂದ್ರದಿಂದ ಹಿಡಿದು ರಾಜ್ಯದೊಳಗೆ ಯಾವುದೇ ಒಂದು ಎಲೆಕ್ಷನ್ ಆಗಲಿ, ರಾಜ್ಯಗಳಲ್ಲಿ ಒಂದು ಸಂಘಟನೆಯ ಚತುರ ಅಂತ ಅಂದ್ರೆ ತಪ್ಪಲಾಗದು. ಆ ಒಂದು ಸಂಘಟನೆಯಲ್ಲಿ ಬಂದಂತ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಪಾರ್ಟಿ ವರ್ಕರಿಗೆ ಒಂದು ಸ್ಥಾನಮಾನ, ಏನು ಅವರು ಉಪಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ, ಈಗ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಅವರು ಒಳ್ಳೆ ವ್ಯಕ್ತಿ, ಹಾಗೂ ಅವರು ಮಾತಲ್ಲಿ ಬಹಳ ಗಟ್ಟಿತನ ಇರ್ಬೋದು, ಸಿಟ್ಟಿರ್ಬೋದು, ಅದು ಮನಸ್ಸು ಭಾರಿ ಒಳ್ಳೇದು. ಅವರು ಕಾರ್ಯಕರ್ತರಿಗೆ ನಾವು ನೋಡ್ದಂಗೆ ಅವ್ರಿಗೆ ಗುರುತಿಸ್ತಾರೆ. ಎಂಥ ಕಾರ್ಯಕ್ರಮದಲ್ಲಿ ಆತ ಯೂತ್ಸಿಗೆ ಬಹಳ ಒಂದು ಇದನ್ನ ಕೊಡ್ತಾರೆ. ಹಾಗೆ ಹಿರಿಯರು, ಏನು ಸೀನಿಯರ್ಸ್, ಏನು ಕಾರ್ಯಕರ್ತರು ಇದಾರ, ಅವ್ರಿಗೂ ಸಹ ಅವರು ಗುರುತಿಸುವಂತ ವ್ಯಕ್ತಿ ನಾವು ನೋಡಿದ್ದೇವೆ ಹತ್ರದಿಂದ. ಈಗ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಜೋಡಿ ಬಗ್ಗೆ ಏನು ಹೇಳ್ತಾರೆ? ಸಿದ್ದರಾಮಯ್ಯರು ಇಸ್ ಎ ಮಾಸ್ ಲೀಡರ್. ಸಿದ್ದರಾಮಯ್ಯವ್ರು ಮಾಸ್ ಲೀಡರು. ಮೊನ್ನೆ ನಾವು ನೋಡಿದಾಗೆ ಅವರು ಸಿದ್ದರಾಮಯ್ಯರು ಖಾಲಿ ಬಿದ್ದು ಅವರ ಒಂದು ಇದನ್ನ ನೋಡ್ಕೊಂಡು, ಅವರ ಅಪ್ಪಗೆ ನಾವು ಟಿವಿಯಲ್ಲಿ ನೋಡಿದ್ವಿ. ಅವರ ಒಂದು ನೇತೃತ್ವದಲ್ಲಿ ಮುಂದಿನ ಅವರು ಏನೇ ಒಂದು ಮುಂದೆ ಪಾರ್ಟಿ CM ಆದ್ರು, ಅವ್ರ ನೇತೃತ್ವದಲ್ಲಿ ಇವ್ರು ಮಾಡ್ತಾರೆ ಅಂತ ನಮ್ಮ ಅಭಿಪ್ರಾಯ. ಆಮೇಲೆ ಸೀನಿಯರ್ಸು ಸಹ ಹೇಳಿದ್ದು, ನಮ್ಮ ಎಲ್ಲ ಜನಗಳು ಮಾತಾಡೋ ಬಗ್ಗೆ, ಅವರು ಒಂದು ಏನೇ ಒಂದು ನಾಳೆ ಮುಂದಿನ ಅವ್ರು ನಡೆಯಬೇಕಾದ್ರೆ ಏನೋ ಒಂದು ಪಾರ್ಟಿ ಡಿಸಿಷನ್ಸ್ ಆಗಲಿ, ಇವ್ರ ಒಪಿನಿಯನ್ ತಗೊಂಡೆ ಅವ್ರು ಮುಂದೆ ಮಾಡ್ತಾರಂತ ಅವರು ನಮ್ಮ ಅನಿಸಿಕೆ. ಈಸ್ ಎ ಒಳ್ಳೆ ಲೀಡರ್ ಡಿ.ಕೆ. ಶಿವಕುಮಾರ್. ಅವ್ರು ಒಳ್ಳೆ ದಾವಣಗೆರೆ ಜಿಲ್ಲೆಗೆ ಕೆಲಸ ಆಗ್ಬೇಕು ಅಂತಂದ್ರೆ ಕೆಲಸ ಆಗ್ಬೇಕು ಅನ್ನೋದಾದ್ರೆ
ದಾವಣಗೆರೆ ಜಿಲ್ಲೆಗೆ ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರು ಮಿನಿಸ್ಟರ್ ಇದ್ದಾರೆ. ಅವರು ಬಹಳ ಆಪ್ತರು. ಈಗ ದಾವಣಗೆರೆ ಯಾವ್ದಾರ ಒಂದು ಇವ್ನ ತರ್ಬೇಕಂದ್ರೆ ಅವರು ಅದರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಗೆ ದಾವಣಗೆರೆ ಒಳ್ಳೆ ಅಭಿವೃದ್ಧಿ ಕೆಲಸ ಎಸ್ ಮಲ್ಲಿಕಾರ್ಜುನ್ ಆಗುತ್ತೆ. 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 ನಿಮ್ಮ ಹೆಸರು? ಡೋಲಿ ಚಂದ್ರು ಅಂತ.